ವಿದ್ಯಾರ್ಥಿಗಳೇ, ಇಂದಿನ ವಿಡಿಯೋಗಳಲ್ಲಿ ಮಾದರಿ ಪ್ರಶ್ನೆ ಪತ್ರಿಕೆಯ 24ನೇ ಪ್ರಶ್ನೆ ತನಕ ನೋಡಿದ್ವಿ. ಅದರ ಮುಂದುವರೆದಿರ್ತಕ್ಕಂಥ ಭಾಗವನ್ನು ತಗೊಂಡಿದ್ದೀನಿ. ಆಲ್ಫಾ ಮತ್ತು ಬೀಟಾಗಳು ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ 3x ಪ್ಲಸ್ 2 ಈ ಬಹುಪದೋಕ್ತಿಯ ಎರಡು ಶೂನ್ಯತೆಗಳಾದರೆ ಆಲ್ಫಾ ಕ್ಯೂಬ್ ಪ್ಲಸ್ ಆಲ್ಫಾ ಬೀಟಾ ಕ್ಯೂಬ್ ಅನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾನೆ. ಮೊದಲನೇದಾಗಿ ಇಲ್ಲಿ ಕೊಟ್ಟಿರ್ತಕ್ಕಂಥ ಬೆಲೆಗಳನ್ನು ನಾವು ತಗೊಳ್ಳೋದಾದ್ರೆ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವಯರ್ ಪ್ಲಸ್ 3x ಪ್ಲಸ್ 2. ಹಾಗೆಯೇ ಇಲ್ಲಿ ಬೆಲೆ ಎ ಬೆಲೆ 1, ಬಿ ಬೆಲೆ 3, ಸಿ ಬೆಲೆ 2 ಮತ್ತು ಬಹುಪದೋಕ್ತಿಯ ಶೂನ್ಯತೆಗಳನ್ನು ತಗೊಳ್ಳೋದಾದ್ರೆ ಮೊತ್ತ ತಗೊಂಡ್ರೆ ಆಲ್ಫಾ ಪ್ಲಸ್ ಬೀಟಾ ಇಸ್ ಈಕ್ವಲ್ ಟು ಮೈನಸ್ ಬಿ ಬೈ ಎ ಆಗುತ್ತೆ. ಇಸ್ ಈಕ್ವಲ್ ಟು ಬಿ ಬೆಲೆ -3, ಎ ಬೆಲೆ 1 ಇಸ್ ಈಕ್ವಲ್ ಟು -3 ಆಯಿತು. ಹಾಗೆಯೇ ಗುಣಲಬ್ಧ ಆಲ್ಫಾ ಇಂಟು ಬೀಟಾ is equal to c by a 2/1 is equal to 2 ಆಯಿತು. ಆದರೆ ನಮಗೆ ಬೇಕಾಗಿರೋದು ಆಲ್ಫಾ ಕ್ಯೂಬ್ ಬೀಟಾ ಪ್ಲಸ್ ಆಲ್ಫಾ ಬೀಟಾ ಕ್ಯೂಬ್. ಇದನ್ನೇನು ಮಾಡೋಣ, ಆಲ್ಫಾ ಬೀಟಾ ಇದೆಯಲ್ಲ, ಆಲ್ಫಾ ಬೀಟಾನ ಹೊರಗೆ ತೆಗೆದುಬಿಡೋಣ. ಅವಾಗ ಆಲ್ಫಾ ಸ್ಕ್ವಯರ್ ಪ್ಲಸ್ ಬೀಟಾ ಸ್ಕ್ವೇರ್ ಉಳಿಯುತ್ತೆ. ಇಲ್ಲಿ ಆಲ್ಫಾ ಸ್ಕ್ವೇರ್ ಪ್ಲಸ್ ಬೀಟಾ ಸ್ಕ್ವೇರ್ ಇದೆಯಲ್ಲ, ಇದನ್ನು ಒಂದು ಸ್ವಲ್ಪ ಚೇಂಜ್ ಮಾಡಿಕೊಳ್ಳೋಣ. ಆಲ್ಫಾ ಪ್ಲಸ್ ಬೀಟಾ ಹೋಲ್ ಸ್ಕ್ವೇರ್ ತಗೊಂಡು -2 ಇಂಟು ಆಲ್ಫಾ ಬೀಟಾ ಅಂತ ಬರ್ಕೋಬಹುದು. ಯಾಕೆ ಅಂದರೆ ಆಲ್ಫಾ ಸ್ಕ್ವೇರ್ ಪ್ಲಸ್ ಬೀಟಾ ಸ್ಕ್ವೇರ್ ಇದಕ್ಕೊಟ್ಟು ಈ ಬೆಲೆ ಬರ್ಕೊಂಡ್ರೆ ಆಲ್ಫಾ ಸ್ಕ್ವೇರ್ ಪ್ಲಸ್ ಬೀಟಾ ಸ್ಕ್ವೇರ್ ಪ್ಲಸ್ 2 ಆಲ್ಫಾ ಬೀಟಾ ಮೈನಸ್ 2 ಆಲ್ಫಾ ಬೀಟಾ ಅಂತ ಬರುತ್ತೆ. ಇದು ಕ್ಯಾನ್ಸಲ್ ಆದರೆ ಮತ್ತೊಂದು ಒರಿಜಿನಲ್ ಬೆಲೆ ನಮಗೆ ಅದೇ ಸಿಗುತ್ತೆ. ಹಾಗಾಗಿ ಇದನ್ನು ಬರ್ಕೊಂಡಿರೋದು. ಈಗ ಆಲ್ಫಾ ಬೀಟಾ ಆಲ್ಫಾ ಪ್ಲಸ್ ಬೀಟಾ ಬೆಲೆ ಆಲ್ಫಾ ಬೀಟಾ ಬೆಲೆ ತಗೊಳ್ಳೋಣ. ಆಲ್ಫಾ ಬೀಟಾ ಅಂತಂದು ಹೇಳಿದರೆ ನಮಗಿರ್ತಕ್ಕಂಥದ್ದು 2 ಇದೆ. ಹಾಗೆಯೇ ಆಲ್ಫಾ ಪ್ಲಸ್ ಬೀಟಾ ಹೋಲ್ ಸ್ಕ್ವೇರ್ -3 ಹೋಲ್ ಸ್ಕ್ವೇರ್ 2 ಇಂಟು ಆಲ್ಫಾ ಬೀಟಾ 2 is equal to 2 ಇಂಟು ಮೈನಸ್ ಇಂಟು ಮೈನಸ್ ಪ್ಲಸ್ 3 3 9 2 4 is equal to 2 ಇಂಟು 9 4 ಕಳೆದ್ರೆ 5 is equal to 2 5 10. ಇದು ನಮಗೆ ಆಲ್ಫಾ ಕ್ಯೂಬ್ ಬೀಟಾ ಪ್ಲಸ್ ಆಲ್ಫಾ ಬೀಟಾ ಕ್ಯೂಬಿನ ಬೆಲೆ ಆಗ್ತಕ್ಕಂಥದ್ದು. ನೆಕ್ಸ್ಟ್ ಕ್ವಶನ್ ನೋಡೋಣ. ಎ ಬಿ ಮತ್ತು ಸಿ ಡಿ ಎರಡು ರೇಖಾಖಂಡಗಳು ಓ ಬಿಂದುವಿನಲ್ಲಿ ಛೇದಿಸುತ್ತವೆ. ಎ ಸಿ ಪ್ಯಾರಲಲ್ ಟು ಡಿ ಬಿ ಆಗುವಂತೆ ಎ ಸಿ ಮತ್ತು ಡಿ ಬಿಗಳನ್ನು ಸೇರಿಸಿದೆ. ಎ ಒ ಬೈ ಎ ಸಿ ಹಾಗೆಯೇ ಬಿ ಒ ಬೈ ಬಿ ಡಿ ಅಂತ ತೋರಿಸ್ರಿ ಅಂತ ಕೇಳಿದ್ದಾನೆ. ಮೊದಲನೇದಾಗಿ ನಮಗೆ ಕೊಟ್ಟಿರ್ತಕ್ಕಂಥ ಎ ಬಿ ಮತ್ತು ಸಿ ಡಿ, ಇಲ್ಲಿ ಎ ಬಿ ಮತ್ತು ಸಿ ಡಿ ರೇಖಾಖಂಡಗಳು ಓ ಬಿಂದುವಿನಲ್ಲಿ ಛೇದಿಸುತ್ತವೆ ಅಂತ ಕೊಟ್ಟಿದ್ದಾನೆ. ಹಾಗಾಗಿ ಎ ಬಿ ಇನ್ನೊಂದು ಬೆಲೆಯನ್ನು ತಗೊಳ್ಳೋಣ, ಅದು ಸಿ ಮತ್ತು ಡಿ. ಇದು ಜೊತೆ ಕಂಡೀಷನ್ ಏನು, ಓ ಬಿಂದುವಿನಲ್ಲಿ ಛೇದಿಸ್ತಕ್ಕಂಥದ್ದು. ಹಾಗೆಯೇ ಎ ಸಿ ಮತ್ತು ಬಿ ಡಿ ಇವೆರಡೂ ಕೂಡ ಪ್ಯಾರಲಲ್. ಎ ಸಿ ಪ್ಯಾರಲಲ್ ಟು ಡಿ ಬಿ. ಎ ಸಿ ಮತ್ತು ಡಿ ಬಿಗಳನ್ನು ಸೇರಿಸಿದೆ, ಎ ಸಿನ ಸೇರಿಸಿದೆ, ಡಿ ಬಿನೂ ಸೇರಿಸಿದೆ. ಇದರ ಉತ್ತರವನ್ನು ನಾವು ತಗೊಳ್ಳೋಣ. ಕೊಟ್ಟಿರ್ತಕ್ಕಂಥದ್ದನ್ನು ತಗೊಳ್ಳೋದಾದರೆ ಎ ಒ ಸಿ ಬಿ ಒ ಡಿ ಎರಡು ತ್ರಿಭುಜಗಳನ್ನು ತಗೊಳ್ಳೋಣ. ಈ ಎರಡು ತ್ರಿಭುಜಗಳನ್ನು ನಾವು ಸಮರೂಪಿ ತ್ರಿಭುಜಗಳು ಅಂತಂದೇಳಿ ಬರ್ಕೊಂಡ್ರೆ ಅದರ ಅನುಪಾತಗಳನ್ನು ಬರೆಯೋದಕ್ಕೆ ಬರುತ್ತೆ. ಹಾಗಾಗಿ ಫಸ್ಟ್ ಬಂತು ದತ್ತ ಎ ಬಿ
ಮತ್ತು ಸಿ ಡಿ ರೇಖಾಖಂಡಗಳು ಓ ಬಿಂದುವಿನಲ್ಲಿ ಛೇದಿಸುತ್ತವೆ. ಜೊತೆ ಕಂಡೀಷನ್ ಏನು? ಎ ಸಿ ಪ್ಯಾರಲಲ್ ಟು ಡಿ ಬಿ. ನೆಕ್ಸ್ಟ್ ಬಂತು ಸಾಧನೆಯ ತಗೊಂಡ್ರೆ ಎಒ ಬೈ ಎ ಸಿ ಬಿಒ ಬೈ ಬಿ ಡಿ. ಸಾಧನೆಯನ್ನು ತಗೊಳ್ಳೋಣ. ಸಾಧನೆ ತ್ರಿಭುಜ ಎ ಒ ಸಿ ಮತ್ತು ತ್ರಿಭುಜ ಬಿ ಒ ಡಿಗಳಲ್ಲಿ ತ್ರಿಭುಜ ಎ ಒ ಸಿ ಮತ್ತು ತ್ರಿಭುಜ ಡಿ ಒಗಳಲ್ಲಿ ಎ ಒ ಸಿ ಬಿ ಒ ಡಿ ಇದರಲ್ಲಿ ನಾವೇನು ಮಾಡ್ಕೋಬಹುದು? ಆಂಗಲ್ 1 ಆಂಗಲ್ 2 ಅಂತ ಇಟ್ಕೊಳ್ಳೋಣ. ಹಾಗೆಯೇ ಇವೆರಡೂ ಪ್ಯಾರಲಲ್ ಆಗಿರೋದ್ರಿಂದ ಎ ಸಿ ಈಗ ತಗೊಂಡಿರ್ತಕ್ಕಂಥ ರೇಖೆಯನ್ನು ಆಂಗಲ್ ಎ ಸಿ ಡಿ ಒಂದು ಅಥವಾ ಎ ಸಿ ಒ ಡಿ ಒ ಬಿ ಇದನ್ನು ತಗೊಳಕ್ ಬರುತ್ತೆ. ನೆಕ್ಸ್ಟ್ ಬಂತು ಆಂಗಲ್ ಸಿ ಎ ಒ ಆಂಗಲ್ ಬಿ ಡಿ ಬಿ ಆಂಗಲ್ ಒ ಬಿ ಡಿ ಇದನ್ನು ತಗೊಳ್ಳೋದಕ್ಕೆ ಬರುತ್ತೆ. ಅದನ್ನು ತಗೊಳ್ಳೋಣ. ಆಂಗಲ್ ಇ ಒ ಸಿ ಇಸ್ ಈಕ್ವಲ್ ಟು ಆಂಗಲ್ ಬಿ ಒ ಡಿ. ಇದು ಶೃಂಗಾಭಿಮುಖ ಕೋನಗಳು. ನೆಕ್ಸ್ಟ್ ಬಂತು ಆಂಗಲ್ ಎ ಸಿ ಒ ಆಂಗಲ್ ಒ ಡಿ ಬಿ. ಇದು ಪರ್ಯಾಯ ಕೋನಗಳು. ಹಾಗೆಯೇ ಇನ್ನೊಂದು ತಗೋಬಹುದು ಆಂಗಲ್ ಸಿ ಎ ಒ ಆಂಗಲ್ ಒ ಬಿ ಡಿ. ಇದು ಕೂಡ ಪರ್ಯಾಯ ಕೋನಗಳು. ಅಲ್ಲಿಗೆ ನಮಗೆ ಕೋನ ನಿಯಮದಿಂದ ತ್ರಿಭುಜ ಎ ಒ ಸಿ ಸಿಮಿಲರ್ ಟ್ರಯಾಂಗಲ್ ತ್ರಿಭುಜ ಬಿ ಒ ಡಿ. ಹಾಗಾದರೆ ಅನುಪಾತಗಳನ್ನು ನಾವು ಬರ್ಕೊಳ್ಳೋಣ. ಎ ಒ ಬೈ ಬಿ ಒ ಹಾಗೆಯೇ ಎ ಸಿ ಬೈ ಬಿ ಡಿ ಒಂದು ಈಸ್ ಈಕ್ವಲ್ ಟು ಇನ್ನೊಂದು ಬರ್ಕೋಬಹುದು. ಎ ಒ ಬೈ ಬಿ ಒ ಬರ್ಕೊಂಡಿದ್ದೀವಿ, ಎ ಸಿ ಬೈ ಬಿ ಒ ಬರ್ಕೊಂಡಿದ್ದೀವಿ, ಇನ್ನೊಂದು ಒ ಸಿ ಬೈ ಒ ಡಿ ಬರ್ಕೋಬಹುದು. ಇಲ್ಲಿ ನಮಗೆ ಬೇಕಾಗಿರ್ತಕ್ಕಂಥ ಬೆಲೆ ತಗೊಳ್ಳೋದಾದ್ರೆ ಎ ಒ ಬೈ ಬಿ ಒ ಎ ಸಿ ಬೈ ಬಿ ಡಿ ಇದನ್ನು ಇಂಟರ್ಚೇಂಜ್ ಮಾಡಿಕೊಂಡ್ರೆ ಎ ಒ ಬೈ ಎ ಸಿ ಬಿ ಒ ಬೈ ಬಿ ಡಿ. ಇದು ನಮಗೆ ಬೇಕಾಗಿರ್ತಕ್ಕಂಥ ಉತ್ತರ ಆಗುತ್ತೆ. ವೃತ್ತದ ಮೇಲಿನ ಯಾವುದೇ ಬಿಂದುವಿನಲ್ಲಿ ಎಳೆದ ಸ್ಪರ್ಶಕವು ಸ್ಪರ್ಶ ಬಿಂದುವಿನಲ್ಲಿ ಎಳೆದ ತ್ರಿಜ್ಯಕ್ಕೆ ಲಂಬವಾಗಿರುತ್ತದೆ ಎಂದು ಸಾಧಿಸಿ ಅಂತ ಕೊಟ್ಟಿದ್ದಾರೆ. ಇದು ಪ್ರಮೇಯ ಇರ್ತಕ್ಕಂಥದ್ದು. ಇಲ್ಲಿ ನಾನು ವೃತ್ತ ಎಳ್ಕೊಂಡಿದ್ದೀನಿ. ಹಾಗೆಯೇ ಒ ಪಿ ಮತ್ತು ಎಕ್ಸ್ ವೈ. ಒ ಪಿ ತ್ರಿಜ್ಯ ಆಗಿದೆ, ಎಕ್ಸ್ ವೈ ಅಂತಕ್ಕಂಥ ಸ್ಪರ್ಶಕ. ಅದರ ಜೊತೆ ರಚನೆಯನ್ನು ಮಾಡ್ಕೊಂಡಿದ್ದೀನಿ. ಓ ಕ್ಯೂಗೆ ರೇಖೆಯನ್ನು ಎಳ್ಕೊಂಡಿದ್ದೀನಿ. ಹಾಗೆಯೇ ಓ ಬಿಂದುವಿನಲ್ಲಿ ಓ ವೃತ್ತ ಇರ್ತಕ್ಕಂಥದ್ರಲ್ಲಿ ಆರ್ ಬಿಂದುವನ್ನು ಈ ಓಕೆ ಲಿಂಕ್ಗೆ ಛೇದಿಸಿರ್ತಕ್ಕಂಥದ್ದು ಬರ್ಕೊಳ್ಳೋಣ. ಕೊಟ್ಟಿರ್ತಕ್ಕಂಥ ದತ್ತಾಂಶಗಳನ್ನು ತಗೊಳ್ಳೋದಾದ್ರೆ ದತ್ತ ಓ ವೃತ್ತದಲ್ಲಿ ಓ ಕೇಂದ್ರವಿರುವ ವೃತ್ತದಲ್ಲಿ ಒ ಪಿ ತ್ರಿಜ್ಯ ಮತ್ತು
ಎಕ್ಸ್ ವೈ ಸ್ಪರ್ಶಕ ರೇಖೆ, ಹಾಗೆಯೇ ಪಿ ಸ್ಪರ್ಶ ಬಿಂದು. ಇಲ್ಲಿ ಸಾಧನೆಯನ್ನು ತಗೊಳ್ಳೋದಾದ್ರೆ ಒ ಪಿ ಪರ್ಪೆಂಡಿಕ್ಯುಲರ್ ಟು ಎಕ್ಸ್ ವೈ, ಹಾಗೆಯೇ ರಚನೆಯನ್ನ ಮಾಡ್ಕೊಂಡಿದ್ದೀವಿ. ರಚನೆ ಇರ್ತಕ್ಕಂಥದ್ದು ಎಕ್ಸ್ ವೈನ ಮೇಲೆ ಕ್ಯೂ ಬಿಂದುವನ್ನು ಗುರುತಿಸಿದೆ ಮತ್ತು ವೃತ್ತವನ್ನು ಆರ್ ಬಿಂದುವಿನಲ್ಲಿ ಛೇದಿಸಿದೆ. ಸಾಧನೆಯ ಏನಿದೆ ಚಿತ್ರದಲ್ಲಿ ತಗೊಳ್ಳೋದಾದ್ರೆ ಒ ಪಿ ಗ್ರೇಟರ್ ದ್ಯಾನ್ ಒ ಕ್ಯೂ. ಒ ಪಿ ಅಂತಕ್ಕಂಥದ್ದು ತ್ರಿಜ್ಯ, ಒ ಕ್ಯೂ ಹೊರಗಿರ್ತಕ್ಕಂಥ ರೇಖೆ, ಅದರ ಜೊತೆಗೆ ಒ ಆರ್ ಕೂಡ ಈ ಒ ಕ್ಯೂಗಿಂತಲೂ ಕೂಡ ಚಿಕ್ಕದಾಗಿರ್ತಕ್ಕಂಥದ್ದು. ಹಾಗಾದ್ರೆ ಇವೆರಡನ್ನು ಹೋಲಿಕೆ ಮಾಡ್ಕೊಂಡು ನೋಡ್ಕೊಂಡ್ರೆ ಯಾವುದು ಒ ಪಿ ಇಸ್ ಈಕ್ವಲ್ ಟು ಒ ಆರ್, ಎರಡು ಕೂಡ ಒಂದೇ ವೃತ್ತದಲ್ಲಿರ್ತಕ್ಕಂಥ ತ್ರಿಜ್ಯಗಳು. ಅದರಿಂದ ಇದರಲ್ಲಿ ನಾವು ಇದು ಪಿಯನ್ನ ಹೊರತುಪಡಿಸಿ, ಅಂದರೆ ಇದನ್ನು ಬಿಟ್ಟು ನೀವು ಯಾವುದೇ ಬಿಂದುಗಳನ್ನು ಹೇಳಿದ್ರೆ ಎಕ್ಸ್ ವೈನ ಮೇಲೆ ಟೋಟಲ್ ಆಗಿ ಈ ರೇಖೆ ಇದು ಒ ಪಿ, ನಾವು ಈ ರೇಖೆ ಇಲ್ಲಿ ಎಳಿಬೋದು, ಇದನ್ನ ಎಳಿಬೋದು. ಯಾವ ರೇಖೆ ಎಳ್ಕೊಂಡ್ರೂ ಕೂಡ ಒ ಪಿ ಅಂತಕ್ಕಂಥ ಮಾತ್ರ ಕಡಿಮೆ ಅಳತೆಯನ್ನು ಹೊಂದಿರುತ್ತೆ. ಉಳಿದಿರ್ತಕ್ಕಂಥವೆಲ್ಲವೂ ಕೂಡ ದೊಡ್ಡದಾಗಿರ್ತಕ್ಕಂಥ ಅಳತೆಯನ್ನು ಹೊಂದಿರ್ತಕ್ಕಂಥದ್ದು. ಎಕ್ಸ್ ವೈನ ಎಲ್ಲ ಬಿಂದುಗಳಿಗೂ ಅನ್ವಯಿಸುತ್ತದೆ. ಅದರಿಂದ ಇಲ್ಲಿ ಒ ಪಿ ರೇಖೆ ಎಲ್ಲ ರೇಖೆಗಳಿಗಿಂತ ಕಡಿಮೆ ದೂರವನ್ನು ಹೊಂದಿದೆ. ಕಡಿಮೆ ದೂರ ಯಾವುದು ಹೊಂದಿರುತ್ತೋ ಅದು ಎಕ್ಸ್ ವೈ ರೇಖೆಗೆ ಲಂಬ ಆಗಿರತಕ್ಕಂಥದ್ದು. ಇದು ನಮ್ಮದು ಪ್ರಮೇಯ ಇರತಕ್ಕಂಥದ್ದು. ನೆಕ್ಸ್ಟ್ ಒಂದು ನೋಡೋಣ. ಇದರಲ್ಲಿ sin a plus cosecant a square cos a plus secant a square 7 plus tan square a plus cot square a. ಇದನ್ನೇನು ಮಾಡೋಣ, a plus b ಹೋಲ್ ಸ್ಕ್ವಯರ್, ಹಾಗೆಯೇ ಇದನ್ನು ಕೂಡ a plus b ಹೋಲ್ ಸ್ಕ್ವಯರ್ ಬೆಳೆಸ್ಕೊಂಬೇಡ. ಅವಾಗ ನಮಗೆ ಈ ಉತ್ತರ ಸಿಗ್ತಕ್ಕಂಥದ್ದು ನೋಡೋಣ. sin a ಪ್ಲಸ್ cosecant a ಹೋಲ್ ಸ್ಕ್ವಯರ್ ಪ್ಲಸ್ ಕಾಸ್ ಎ ಪ್ಲಸ್ ಸಿಕೆಂಟ್ ಎ ಹೋಲ್ ಸ್ಕ್ವೇರ್ ಬೆಳೆಸ್ಕೊಂಡ್ರೆ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ಗೆ ಸೈನ್ ಸ್ಕ್ವೇರ್ ಎ ಪ್ಲಸ್ ಕೋಸಿಗೆಂಟ್ ಸ್ಕ್ವೇರ್ ಎ ಪ್ಲಸ್ 2 ಸೈನ್ ಎ ಇಂಟು ಕೋಸಿಗೆಂಟ್ ಎ ಪ್ಲಸ್ ಇದನ್ನು ಬೆಳೆಸ್ಕೊಂಡ್ರೆ ಕಾಸ್ ಸ್ಕ್ವೇರ್ ಎ ಪ್ಲಸ್ ಸಿಕೆಂಟ್ ಸ್ಕ್ವೇರ್ ಎ ಪ್ಲಸ್ 2 ಇಂಟು ಕಾಸ್ ಎ ಇಂಟು ಸಿಕೆಂಟ್ ಎ. ಇದರಲ್ಲಿ ಸೈನ್ ಸ್ಕ್ವೇರ್ ಎ ಪ್ಲಸ್ ಇದನ್ನು ಇಲ್ಲಿ ಬರ್ಕೊಳ್ಳೋಣ ಕಾಸ್ ಸ್ಕ್ವೇರ್ ಎ, ಹಾಗೆಯೇ ಕೋಸಿಗೆಂಟ್ ಎ ಇದರ ವಿಲೋಮನ 1/sin ಎ ಅಂತ ಬರೀಬೋದು. ಹಾಗೆಯೇ ಸಿಕೆಂಟ್ ಎನ 1/cos ಎ ಅಂತ ಬರೀಬೋದು. ಅದನ್ನು ಇಲ್ಲಿ ಉಪಯೋಗಿಸ್ಕೊಳ್ತೀನಿ. 2 ಇಂಟು ಸೈನ್ ಎ ಇಂಟು 1/sin ಎ ಪ್ಲಸ್ ಸಿಕೆಂಟ್ ಸ್ಕ್ವೇರ್ ಎ ಪ್ಲಸ್ 2 ಕಾಸ್ ಎ ಇಂಟು 1/cos ಎ.
ಅಲ್ಲಿಗೆ ಏನಾಯಿತು, ಸೈನ್ ಎ ಸೈನ್ ಎ, ಕಾಸ್ ಎ ಕಾಸ್ ಎ, ಜೊತೆಗೆ ಸ್ವಂತ ಸೂತ್ರ ಸೈನ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಎ ಇಸ್ ಈಕ್ವಲ್ ಟು 1 ಆಗುತ್ತೆ. ಆದ್ದರಿಂದ ಇದರ ಬೆಲೆ ಅಷ್ಟು ಕೂಡ 1 ಪ್ಲಸ್ 2 ಪ್ಲಸ್ ಇಲ್ಲೊಂದು ಬಿಟ್ಟಿದ್ದೀನಿ ಪ್ಲಸ್ ಕೋಸಿಗೆಂಟ್ ಸ್ಕ್ವಯರ್ ಎ, ಕೋಸಿಗೆಂಟ್ ಸ್ಕ್ವಯರ್ ಎ ಪ್ಲಸ್ ಸೀಕೆಂಟ್ ಸ್ಕ್ವಯರ್ ಎ ಪ್ಲಸ್ 2. ಅಲ್ಲಿಗೆ 2 2 4 1 5 ಆಯಿತು, ಪ್ಲಸ್ ಕೋಸಿಗೆಂಟ್ ಸ್ಕ್ವಯರ್ ಎ ಪ್ಲಸ್ ಸೀಕೆಂಟ್ ಸ್ಕ್ವಯರ್ ಎ. ಈಗ ಇದನ್ನೇನು ಮಾಡ್ಬೋದು ಅಂದರೆ ಕೋಸಿಗೆಂಟ್ ಸ್ಕ್ವಯರ್ ಎ ಇಸ್ ಈಕ್ವಲ್ ಟು 1 ಪ್ಲಸ್ ಟ್ಯಾನ್ ಸ್ಕ್ವಯರ್ ಎ, ಹಾಗೆಯೇ ಸೀಕೆಂಟ್ ಸ್ಕ್ವಯರ್ ಎನ 1 ಪ್ಲಸ್ ಕಾಟ್ ಸ್ಕ್ವಯರ್ ಎ ಈ ನಿತ್ಯ ಸಮೀಕರಣಕ್ಕೆ ತಗೋಬಹುದು. 5 ಪ್ಲಸ್ 1 ಪ್ಲಸ್ ಟ್ಯಾನ್ ಸ್ಕ್ವಯರ್ ಎ ಪ್ಲಸ್ 1 ಪ್ಲಸ್ ಕಾಟ್ ಸ್ಕ್ವಯರ್ ಎ, 5 ಪ್ಲಸ್ 1 6 ಪ್ಲಸ್ 1 7 ಪ್ಲಸ್ ಟ್ಯಾನ್ ಸ್ಕ್ವಯರ್ ಎ ಪ್ಲಸ್ ಕಾಟ್ ಸ್ಕ್ವಯರ್ ಎ. ಇದು ನಮಗೆ ಬೇಕಾಗಿರ್ತಕ್ಕಂಥ ಉತ್ತರ. ಜೊತೆಗೆ ಇವಿಷ್ಟು ಅಂಶಗಳು ನಮಗೆ ಗೊತ್ತಿರಬೇಕು, ಗೊತ್ತಿದ್ದಾಗ ಮಾತ್ರ ಅದನ್ನು ಮಾಡೋದಕ್ಕೆ ಬರುತ್ತೆ. ಇದಿಷ್ಟು ಈ ವಿಡಿಯೋದಲ್ಲಿ ತಮಗೆ ತಿಳಿಸ್ಕೊಟ್ಟಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಉಳಿದಿರ್ತಕ್ಕಂಥ ಲೆಕ್ಕಗಳನ್ನು